So try solving this question. So do it. (121 Simon meter square per mole). Yes, very good. 120. 121. So ನಮಗೆ ಇಲ್ಲಿ ಕಂಡುಹಿಡಿಯಬೇಕಾಗಿರೋದು NaBr. ಸೊ ಲ್ಯಾಂಬ್ಡಾ m naught of NaBr ನಿಮಗೆ ಬೇಕು. ಓಕೆ. ಸೊ Na plus lambda naught of Na plus ಮತ್ತೆ lambda naught of Br minus ಬೇಕು. ಓಕೆ. ಸೊ ಹಾಗಾದ್ರೆ ಇಲ್ಲಿ equation 1, equation 2, equation 3 ಅಂತ ತಗೊಂಡ್ರೆ ಸೊ ಯಾವ್ದನ್ನ ಆಡ್ ಮಾಡ್ತೀರಾ, ಯಾವ್ದನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ? NaCl plus LiBr minus LiCl. ಹೌದು ನೋಡಿ. ಸೊ ಲ್ಯಾಂಬ್ಡಾ m naught of NaCl. 1 ಮತ್ತೆ 2 ನ ಆಡ್ ಮಾಡಿ. ಸರಿ. ಮತ್ತೆ ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಷನ್ ಲ್ಯಾಂಬ್ಡಾ m naught LiCl ಅಲ್ವಾ? ಸೊ ಇದನ್ನ ನೀವು ಬರ್ಕೊಳ್ಳೋದಾದ್ರೆ Na plus Cl minus plus Li plus Br minus minus of Li plus ಇದು ಮೈನಸ್ ಆಗುತ್ತೆ minus lambda of Cl minus. ಓಕೆ. ಸೊ ಪ್ಲಸ್ ಇಲ್ಲಿ ಒಂದು ಮೈನಸ್, ಇದೊಂದು ಇದೊಂದು. ಸೊ ಉಳ್ಕೊಳ್ಳೋದು ಯಾವುದು? Na ಮತ್ತೆ Br ಉಳ್ಕೊಳ್ಳೋದು. ಓಕೆ. ಸೊ ಇದ್ರದ್ದು NaCl ಎಷ್ಟಿದೆ? 126 ಇದೆ. ಪ್ಲಸ್ LiBr ಎಷ್ಟಿದೆ? 165 ಇದೆ. ಸೊ ಮೈನಸ್ 170. ಸೊ ಇಷ್ಟು ನೀವು ಸಾಲ್ವ್ ಮಾಡಿದ್ರೆ ಇಲ್ಲಿಗೆ 120 ಸೀಮನ್ ಮೀಟರ್ ಸ್ಕ್ವೇರ್ ಮೋಲಾರ್ ಕಂಡಕ್ಟಿವಿಟಿ ಮೀಟರ್ ಸ್ಕ್ವೇರ್ ಮೋಲ್. ಸೊ ಅದು ನಿಮಗೆ ಬರುವಂತ ಆನ್ಸರ್. ಗೊತ್ತಾಗಿದೆಯಾ? Is it clear? Yes, sir. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ದೀಕ್ಷಾ ಗೊತ್ತಾಯ್ತಾ? ದೀಕ್ಷಾ, did you understood? Diksha, you there in the meeting? ವಸಂತ್ ಕುಮಾರ್ ಇದೇನಪ್ಪ ಮೀಟಿಂಗ್ ಅಲ್ಲಿ? ವಸಂತ್ ಕುಮಾರ್, ನೋ ರೆಸ್ಪಾನ್ಸ್. ಎಲ್ಲೇ ಹೋಗಿದ್ಯಾ ನೀನು? ಆಗ್ಲಿಂದ ಕರಿತಾ ಇದ್ದೀನಿ. ಗೊತ್ತಾಯ್ತಾ ಪ್ರಾಬ್ಲಮ್ಮು? Okay, so we'll move on to the next one. So here's the molar conductivity of 0.025 mole liter in methanoic acid ಕೊಟ್ಟಿದ್ದಾರೆ. So other the degree of dissociation constant. Degree of dissociation constant. Okay.
We have to find out degree of dissociation constant. Degree of dissociation constant ಯಾವುದು? Ka. Okay. So ನಮಗೆ ಬೇಕಾಗಿರೋದು ಇಲ್ಲಿ Ka. So ನಮಗೆ ಗೊತ್ತಿದೆ K is equal to C alpha square by 1 minus alpha. We know alpha is equal to lambda m by lambda naught m. So this is formula. So using this formula we have to find. So try doing this. Okay. So here lambda m first now find. Lambda m. So that is so lambda m ಕೊಟ್ಟಿದ್ದಾರೆ ಅಲ್ಲಿ ನಮಗೆ ವ್ಯಾಲ್ಯೂ 0.1114 ಬರುತ್ತೆ. ಹೌದೌದು 0.114 ಬರುತ್ತೆ. ಸೊ ಲ್ಯಾಂಬ್ಡಾ ಎಂ ವ್ಯಾಲ್ಯೂ 46.1 ಕೊಟ್ಟಿದಾರಲ್ವಾ? ಮೋಲಾರ್ ಕಂಡಕ್ಟಿವಿಟಿ ಮತ್ತೆ ಲ್ಯಾಂಬ್ಡಾ ಎಂ ನಾಟ್ ವ್ಯಾಲ್ಯೂ 404.27 ಮೀಟರ್ ಸ್ಕ್ವೇರ್ ಪರ್ ಮೋಲ್. ಇವೆರಡನ್ನ ಆಡ್ ಮಾಡ್ಕೊಡಿ. ಯಾವುದು ಇಲ್ಲಿ ಇದೆಯಲ್ಲ ಇದಿಷ್ಟು, ಇದು ಮತ್ತೆ ಇದನ್ನ ಆಡ್ ಮಾಡಿ ಅಲ್ವಾ? ಸೊ ಎರಡನ್ನ ಆಡ್ ಮಾಡಿದ್ರೆ ನಿಮ್ಗೆ ಲ್ಯಾಂಬ್ಡಾ ಎಂ ನಾಟ್ ಸಿಗುತ್ತೆ. ಎಂ ನಾಟ್ 349.6 ಪ್ಲಸ್ 54.6 ಅಲ್ವಾ? ಸೊ ಎರಡು ಆಡ್ ಮಾಡಿ ಎಷ್ಟು ಬಂತು? 404 ಬಂದಿದೆ ಅಲ್ವಾ? 404.2 ಸೆಂಟಿಮೀಟರ್ ಇನ್ವರ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಇರೋದ್ರಿಂದ ಅದೆಲ್ಲ ಯೂನಿಟ್ ಇದೆ. ಸೊ ನೆಕ್ಸ್ಟ್ ಇವನ್ ದೇವ್ ಆಸ್ಟ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ, ಅಂದ್ರೆ ಆಲ್ಫಾನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಆಲ್ಫಾಗೆ ಏನ್ ಮಾಡ್ತೀರಾ? 46.1 ಡಿವೈಡೆಡ್ ಬೈ 404.2 ಅಲ್ವಾ? ಸೊ ಎರಡರ ಯೂನಿಟ್ ಸೇಮ್ ಬರುತ್ತೆ. ಸೊ ಯೂನಿಟ್ಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಯೂನಿಟ್ಸ್ ಕ್ಯಾನ್ಸಲ್ ಆಗುತ್ತೆ. ಆಲ್ಫಾ ಯೂನಿಟ್ ಬರಲ್ಲ. ಸೊ 114 ಬರುತ್ತೆ, 0.114 ಬರುತ್ತೆ. ಸೊ ನೆಕ್ಸ್ಟ್ ಅದನ್ನ ನೀವೇನ್ ಮಾಡ್ತೀರಾ? ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಫಾರ್ಮುಲಾ K is equal C ಸಿಕ್ಕಿದೆ 0.025 ಇಂಟು 0.114 ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 0.114. ಸೊ ಇಷ್ಟನ್ನು ಸಾಲ್ವ್ ಮಾಡಿ. ಎಷ್ಟು ಬಂತು? 3.6 into 10 power minus 4 ವೆರಿ ಗುಡ್. 0.6 into 10 to the power minus 4 mole per liter. ಸೊ ಇದು ನಿಮಗೆ ಆಕ್ಚುಲಿ ಬರುತ್ತೆ. ಓಕೆ, so this is what you are going to get. ಗೊತ್ತಾಗಿದೆಯಾ? So we'll move on to the next question. Here you can see that the objects are moving separately and you can see the deformation. So this is the question we have. So read the question. In which the energy is transferred right from one body to another. Here the momentum is transferred from one object. So this is nothing but here it is electrochemical equivalent. Okay, you ಕೇಳ್ಬಿಡ್ತಾರೆ sometimes ECE ಅಂತ. ಸೊ ನೆನಪಿರ್ಬೇಕು, electrochemical equivalent ಅಂತ ECE. Okay. Okay. So ಇಲ್ಲಿ 3 ampere of current. ಹೇಳಿಪ್ಪ. Z is equal to 1.1 into 10 power minus 3 gram per coulomb ಬರುತ್ತೆ. ಕರೆಕ್ಟ್.
ಅಷ್ಟು ಬರುತ್ತೆ. ಗುಡ್. ಸೊ ಈಗ ಫಸ್ಟ್ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೀವು ಕ್ಯೂ ಕಂಡು ಹಿಡ್ಕೋಬೇಕು. ಓಕೆ, ಸೊ ಫಾರ್ಮುಲಾ ಏನಿದೆ ಕ್ಯೂಗೆ? I into T. ವೆರಿ ಗುಡ್. ಐ ಇಂಟು ಟಿ ಅಲ್ವಾ? ಐ ಅಂದ್ರೆ ಗೊತ್ತಿದೇನು? Current ಎಷ್ಟಿದೆ? 3 amp. 3 ಇದೆ. ಓಕೆನಾ? ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ? 20 ಮಿನಿಟ್. 20 minute ಇನ್ನೇನ್ ಮಾಡ್ಬೇಕು ನೀವು? into 60 ಮಾಡ್ಬೇಕು. ಹೌದು, ಇಂಟು 60. ಮಿನಿಟ್ ಇದ್ರೆ ಸೆಕೆಂಡ್, ಅವರ್ ಇದ್ರೆ ಇನ್ನೊಂದು 60 ಬರುತ್ತೆ. ಅವರ್ ಇದ್ರೆ ಗೊತ್ತಾಗಿದ್ಯಾ? ಸೊ ಎಷ್ಟು ಬರುತ್ತೆ ಇದು? 6 2 12, 12 2 12 3 36, 3600. ಓಕೆ. ಸೊ ಎಷ್ಟು ಸಿಲ್ವರ್ ಡೆಪಾಸಿಟ್ ಆಗ್ತಿದೆ ಇಲ್ಲಿ? 4 ಗ್ರಾಮ್. ಓಕೆ, ಸೊ 4 ಗ್ರಾಮ್ ಸಿಲ್ವರ್ ಡೆಪಾಸಿಟ್ ಆಗ್ತಿದೆ. ಸೊ therefore mass of silver deposited per coulomb. ಎಲೆಕ್ಟ್ರೋಕೆಮಿಕಲ್ ಇಕ್ವಿವೆಲೆನ್ಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ? ಎಲೆಕ್ಟ್ರೋಕೆಮಿಕಲ್ ಇಕ್ವಿವೆಲೆನ್ಸ್ ಗೆ ಫಾರ್ಮುಲಾ ಸೊ ಎಷ್ಟು? W is equal to ZIT. ಅಲ್ವಾ? W is equal to ZIT. ನಿಮಗೆ Z ಬೇಕು ಅಲ್ವಾ? ಏನ್ ಮಾಡ್ಬೋದು? W/IT ಮಾಡ್ಬೋದಲ್ವಾ? ಸರ್ ನಮ್ಗೆ ಇರೋದು ಈಗ ZQ ಅಂತಾನೆ ಇಟ್ಕೊಳ್ಳೋಣ, ಯಾಕಂದ್ರೆ ಇಲ್ಲಿ Q ತಗೊಂಡಿದ್ದೀನಲ್ವಾ. ಸೊ ನಿಮ್ಗೆ Q ಬೇಕು, ಸೊ Z ಬೇಕು, ಸೊ W/Q ಮಾಡ್ಬೋದಾ? ಸೊ therefore Z W ಎಷ್ಟು? 4 ಗ್ರಾಮ್, Q 360. ಇದು ಡಿವೈಡ್ ಮಾಡಿದ್ರೆ ಎಷ್ಟು? ಇಲ್ಲಿ ನೋಡಿ, ಇದು ಗ್ರಾಮ್, ಇದು ಇನ್ ಕೂಲಮ್. ಸೊ therefore ಯೂನಿಟ್ ಏನ್ ಬರುತ್ತೆ? ಗ್ರಾಮ್ ಪರ್ ಕೂಲಮ್ ಬರುತ್ತೆ. ಎಷ್ಟು ಬರುತ್ತೆ ಇಲ್ಲಿ ನಿಮ್ಗೆ ಆನ್ಸರು? ಎಷ್ಟು ಬಂತದು? 1.1. into 10 power minus 3 gram per coulomb. ಓಕೆ, minus 3 ಗ್ರಾಮ್ ಪರ್ ಕೂಲಮ್. ಸೊ ಅಶ್ವಿತಾ ಒಬ್ರೇ ಆನ್ಸರ್ ಮಾಡ್ತಿದ್ರೆ ಎಲ್ಲ ಕ್ವೆಶನ್ಗೂ, ಬೇರೆ ಯಾರು ಏನ್ ರಿಪ್ಲೈ ಮಾಡ್ತಾ ಇಲ್ಲ. ಅವ್ರೊಬ್ರೇ ಮಾಡ್ಬೇಕಾ? ಬೇರೆ ಯಾರು ಏನ್ ಮಾಡ್ತಿದ್ದೀರಾ? ಅಭಿಷೇಕ್ ಜಿ ಏನ್ ಮಾಡ್ತಿದ್ಯಾ ನೀನು? ಅಭಿಷೇಕ್ ಜಿ ಬೇರೆಯವರೆಲ್ಲ ರಿಪ್ಲೈ ಮಾಡಿ ಕ್ಲಾಸಸ್ ಅಲ್ಲಿ. The number you have dialed is currently. Okay, so this is how you are going to find out the answer. Okay, so hope everyone has understood this one. Okay, next problem. And now these two are joined and moving to another. Therefore, when I get it, number plus two, yes. And what are then it's already equal to 0. And I write A current of 0.2 ampere is passed through a solution of CuSO4.
the solution of Cu SO4 for 10 minutes. For 10 minutes. Calculate the mass of copper. Calculate mass of copper deposited. Calculate the mass of copper deposited on the cathode. Deposited on the cathode. Equivalent mass of copper is equal to 31.75. 31.75. Okay. So here current ಕೊಟ್ಟಿದ್ದಾರೆ 0.2 ampere is passed through solution of copper salt for 10 minutes. Calculate the mass of copper. ಎಷ್ಟು mass of copper deposit ಆಗಿದೆ on the cathode. Okay. Okay. So ಇಲ್ಲಿ ನಾವು first ಏನ್ ಮಾಡಬೇಕು? First you have to find out Q. Okay. First Q ಕಂಡು ಹಿಡ್ಕೊಳ್ಳಿ. So Q is equal to I into T. ಎಷ್ಟು ಬರುತ್ತೆ? I 0.2 into 10 into 60. How much will that? 120. Yes, very good. 120 coulomb ಬರುತ್ತೆ. ಅಲ್ವಾ? Okay. So ಈಗ ಏನ್ ಮಾಡ್ತಾರೆ? Mass of copper deposited on cathode. Okay. So ಈಗ ನಮ್ಗೆ equivalent mass of copper ಕೊಟ್ಟಿದ್ದಾರೆ ಇಲ್ಲಿ. So equivalent mass of copper ಎಷ್ಟಿದೆ ಅಂದ್ರೆ 31.75. Okay. So ಅಂದ್ರೆ ಇಲ್ಲಿ so 31.75 gram of copper ನ ಡೆಪಾಸಿಟ್ ಮಾಡಕ್ಕೆ we need 96,500 coulombs. ಅಂದ್ರೆ ಎಷ್ಟು? 1 farad. Okay. So 31.75 gram of copper ನ Cu ನ ಡೆಪಾಸಿಟ್ ಮಾಡೋದಕ್ಕೆ we need 96,500 coulombs. So therefore x gram of copper ನ ಡೆಪಾಸಿಟ್ ಮಾಡೋದಕ್ಕೆ ನಮ್ಮ ಹತ್ರ ಎಷ್ಟಿದೆ? ಕೂಲಮ್ 120 ಕೂಲಮ್ ಇದೆ. ಗೊತ್ತಾಗ್ತಿದ್ಯಾ? So you can cross multiply here. So x is equal to 31.75 into 120 divided by 96,500. ಎಷ್ಟು ಬರುತ್ತೆ ಚೆಕ್ ಮಾಡಿ. Very good. So 0.03948 ಗ್ರಾಮ್ ಬರುತ್ತೆ. ಸೊ ಇಷ್ಟು ಕಾಪರ್ ಏನಾಗ್ಬೇಕು ನಮಗೆ ಡೆಪಾಸಿಟ್ ಆಗುತ್ತೆ ಯಾವಾಗ ನೀವು 0.2 ಆಂಪಿಯರ್. ಓಕೆ, 0.2 ಆಂಪಿಯರ್ ಕರೆಂಟ್ ನ 10 ಮಿನಿಟ್ಸ್ ತನಕ ಪಾಸ್ ಮಾಡಿದಾಗ ಇಷ್ಟು ಕಾಪರ್ ಡೆಪಾಸಿಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾಡ್ ಸ್ಟಡಿಡ್ ಇನ್ ದ ಫ್ಯಾರಡೇಸ್ ಲಾ ಅಲ್ವಾ? ಇಲ್ಲಿ ಈಕ್ವಿವೆಲೆಂಟ್ ಮಾಸ್ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಎಷ್ಟು ಅಮೌಂಟ್ ಆಫ್ ಕರೆಂಟ್ ಸಪ್ಲೈ ಮಾಡ್ತೀರ ಅಷ್ಟು ಅಮೌಂಟ್ ಹೋಗಿ ಡೆಪಾಸಿಟ್ ಆಗುತ್ತೆ ಅಲ್ವಾ? ಫ್ಯಾರಡೇಸ್ ಫಸ್ಟ್ ಲಾ ಪ್ರಕಾರ amount of substance deposited at an electrode is directly proportional to the quantity of electricity passed. So ಎಷ್ಟು electricity pass ಮಾಡ್ತೀರಾ ಅಷ್ಟು ಡೆಪಾಸಿಟ್ ಆಗುತ್ತೆ. ಅದಾಗಿದೆ ಎಲ್ರಿಗೂ? Yes, sir. So we'll move on to next more question. So if a current of 0.5 ampere flows through a metallic wire for 2 hours, then how many electrons would flow through the wire? So wire ಮೂಲಕ ಎಷ್ಟು electrons flow ಆಗುತ್ತೆ? So that you have to find out. Okay.
ಅಗೇನ್ ಇಲ್ಲಿ ಕೂಡ QIT ಕಂಡುಹಿಡ್ಕೊಳ್ಳಿ. Q is equal to IT. 2.25 into 10 power 22 electrons. ಹಾ ಓಕೆ 2.25 22 ಬರುತ್ತೆ 23 ಬರುತ್ತೆ ನೋಡಿ ಒಂದ್ಸಲ. Q is equal to IT ಮಾಡಿದ್ರೆ what will get 0.5 into 2 into 60 into 60 ಅಲ್ವಾ? ಎಷ್ಟು ಬಂತಿದು? 36,000 ತಾನೇ ಬರೋದು. 66 3600 ಆಗುತ್ತೆ. ಓಕೆ ನಾನು 2 ಅವರ್ಸ್ ಅಲ್ಲ ಕರೆಕ್ಟ್ 2 ಇಂಟು ಮಾಡಬೇಕು ಕರೆಕ್ಟ್ ಇದೆ. ಬರುತ್ತಾ? ಕರೆಕ್ಟ್ ಇದೆಯಾ? ಕ್ಯಾಲ್ಕುಲೇಷನ್ ಅಲ್ಲಿ ನೋಡಿ. Sir, 3,600. 3,600 ಸರ್ 360 ಬರೋದು. ಹೌದಾ? ಚೆಕ್ ಮಾಡಿ. How can we decide? Function ಆದ್ಮೇಲೆ ಐಡೆಂಟಿಟಿ ರಿಸಲ್ಟ್ ಆಗಿದೆ ಇಲ್ಲ ಅಂತ ತಿಳ್ಕೊಬಹುದು. ಮತ್ತೆ ಅದು ಎಕ್ಸಾಂಪಲ್ ಇದೆ ಯೂಸ್ ಮಾಡಿ. $3,600 ಬರುತ್ತೆ ಕರೆಕ್ಟ್. ಓಕೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಇಲ್ಲಿ ಹೇಳಿ. ಸೊ ಹೌ ಮೆನಿ Q is electrons? equal to N into E. Q is equal to N into E. N into E. N ಏನು? Number of electrons. ಓಕೆ ಸೊ ಈಗ ಇಲ್ಲಿ ನಾವು ಹಿಂಗೂ ಮಾಡ್ಬೋದ ನೋಡ. ಹೌ ಮೆನಿ ಎಲೆಕ್ಟ್ರಾನ್ಸ್ ವುಡ್ ಫ್ಲೋ ಥ್ರೂ ದ ವೈರ್ ಅಂದ್ರೆ ಇಷ್ಟು ಕೂಲಮ್ ಆಫ್ ಚಾರ್ಜ್ ಪಾಸ್ ಮಾಡಿದಾಗ ಎಷ್ಟು ಎಲೆಕ್ಟ್ರಾನ್ ಫ್ಲೋ ಆಗುತ್ತೆ ಅಂತ. ಸೊ ಆಕ್ಚುಲಿ 96,500 ಕೂಲಮ್ ಕ್ಯಾನ್ ಡೆಪಾಸಿಟ್ ಹೌ ಮಚ್ ಅದು ಎಷ್ಟು ಫ್ಲೋ ಮಾಡಬಹುದು? 1 ಮೋಲ್ ಆಫ್ ಎಲೆಕ್ಟ್ರಾನ್ ಆಗುತ್ತಾ? ಸೊ 1 ಮೋಲ್ ಅಂದ್ರೆ ಎಷ್ಟು? 6.022 into 10 to the power of 23 electrons. So 96,500 coulomb can make 6.022 into 23 electrons to flow. ಹಾಗಾದ್ರೆ 3,600 coulomb ಎಷ್ಟು ಎಲೆಕ್ಟ್ರಾನ್ ಫ್ಲೋ ಮಾಡಕ್ ಬಿಡುತ್ತೆ? ಅಲ್ವಾ? 022 into 10 to the power of 23 into 3600 all divided by 96,500. Yes or no? Yes, sir. Yes, sir. So, Sir, 2,250 into 10 power 19. okay, 2,250 na? ಅದು ಪವರ್ ನಂಗೆ ಇಟ್ಬಿಡಿ, ಪವರ್ 9 ಟಚ್ ಮಾಡ್ಬಿಡಿ. ಈಗ 10⁻23 ಹಂಗೆ ಇರಲಿ. 6.02 into 3600 ಮಾಡಿ 23 ಹಂಗೆ ಇದ್ರೆ ಎಷ್ಟು ಬರುತ್ತೆ? $0.225 ಬರುತ್ತೆ. 0.225 ಬರುತ್ತೆ. ಹಾಗಾದ್ರೆ ನಾವು ಪವರ್ ಚೇಂಜ್ ಮಾಡಬೇಕು.
2.25 into 10 power 22 electrons. ಓಕೆ ಸೊ ಪಾಯಿಂಟ್ 1 ಶಿಫ್ಟ್ ಮಾಡಿದ್ರೆ ನಮಗೆ 2.2 ಇಂಟು 10 ಟು ದ ಪವರ್ ಆಫ್ 22. ಸೊ ಇಷ್ಟು ಎಲೆಕ್ಟ್ರಾನ್ ಡೆಪಾಸಿಟ್ ಆಗುತ್ತೆ. ಸರ್ Q is equal to NE ಹಾಕಿದ್ರು ಇದೇ ಆನ್ಸರ್ ಬರುತ್ತೆ. ಓಕೆ, Q is equal to NE ಹಾಕ್ತೀರಾ. ಈಗ N ವ್ಯಾಲ್ಯೂ ಎಲ್ಲಿ ಸಿಗುತ್ತೆ ನಿಮ್ಗೆ? ಸರ್ N ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್, E ಮೈನಸ್ ಏನಿದೆ ಅದು ಚಾರ್ಜ್. 1.6 into 10 power minus 19 ಕೂಲಂ ಬರುತ್ತೆ. ಆವಾಗ 3600 by 1. ಎಸ್ ಸರ್. ಓಕೆ ಓಕೆ, ಸೊ ಆ ಮೆಥಡ್ ಅಲ್ಲೂ ಮಾಡ್ಬೋದು ಹಾಗಾದ್ರೆ ನೀವು. ಗುಡ್. ಓಕೆ, ಸೊ ದಟ್ಸ್ ದ ರೈಟ್ ಆನ್ಸರ್. ಸೊ ಹಂಗೂ ಮಾಡ್ಬೋದು. Q is equal to NE ಅಂತ ತಗೊಂಡು ನೀವು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಮತ್ತೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡು. ಓಕೆ, ಸೊ ಯು ಕ್ಯಾನ್ ಟ್ರೈ ಇನ್ ದಟ್ ವೇ ಆಲ್ಸೋ. So next we'll solve some questions here. Okay, so first question ಓದಿ. an electrolyte. So ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಚೆಕ್ ಮಾಡಿ ಫಸ್ಟ್ ಕ್ವೆಶ್ಚನ್. So which one will be right? So it possesses ions, alva. ಸ್ಕ್ರೀನ್ ಕಾಣಿಸ್ತಿದೆ ಎಲ್ರಿಗೂ? Yes, sir. Yes, sir. ಫ್ಯೂಸ್ಡ್ ಸ್ಟೇಟ್ ಅಂದ್ರೆ ಸಾಲಿಡ್ ಸ್ಟೇಟ್ ಅಂತ ಅಲ್ಲಪ್ಪ, ಫ್ಯೂಸ್ಡ್ ಸ್ಟೇಟ್. ಫ್ಯೂಸ್ಡ್ ಸ್ಟೇಟ್ ಅಂದ್ರೆ ಅದೇ, ಇಟ್ಸ್ ಲೈಕ್ ನಾಟ್ ಸಾಲಿಡ್, ಸೆಮಿ ಸಾಲಿಡ್. So forms complex ions in solution, gives ions only when electricity is fast, possesses ions even in solid state, gives ions only when dissolved in water anta ಇದೆ. So here you can select option C. So it is going to possess ions even in the solid state. Okay, so electrolyte is going to possess ions even in the solid state. Okay, so I'll stop at this point. We'll continue the remaining in the next class. Thank you all.